ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಜೆ ಹಾಲು ಅಲ್ಲಡು. ಬಲ್ಲಿ ಕೂತ್ಕೊಂಡು ನಿನ್ನ ಹತ್ರ ಮಾತಾಡಬೇಕು. ಯಾಕೆ ತಲೆ ಬಗ್ಸಿದ್ಯಾ? ತಪ್ಪು ಮಾಡಿದವ್ರು ಅಷ್ಟೇ ತಲೆ ಬಗ್ಸೋದು. ಕೆಲವ್ರನ್ನ ಫೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ತಲೆ ಬಗ್ಸ್ಬೇಕಾಗತ್ತೆ ಏಜೆ. ತಲೆ ಎತ್ತು ಲೀಲಾ, ತಲೆ ಎತ್ತು. ನನ್ನನ್ನು ನೋಡು. ನನ್ನನ್ನು ನೋಡ್ಕೊಂಡೇ ಮಾತಾಡಬೇಕು. ಈಗ ಏನಾಗ್ತಾ ಇದೆಯೋ ಅದು ರಿಪೀಟ್ ಆಗಬಾರ್ದು ಅಂದ್ರೆ ನಾನು ನಿನಗೆ 3 ಟಿಪ್ಸ್ ಕೊಡ್ತೀನಿ. ಅದನ್ನ ಫಾಲೋ ಮಾಡು. ನಂಬರ್ 1, ನಮ್ಮ ಕಣ್ಣಿಗೆ ಕಾಣೋದನ್ನ ನಂಬಾರ್ದು. ನಂಬರ್ 2, ಫಸ್ಟ್ ಸರ್ಚ್ ಅಂಡ್ ದೆನ್ ರಿಸರ್ಚ್. ಶೋಧನೆ ಮಾಡಾದ ಮೇಲೆ ಸಂಶೋಧನೆ ಕೈ ಹಾಕಬೇಕು. ನಂಬರ್ 3, ಎಲ್ರೂ ಒಂದು ಟೈಮಲ್ಲಿ ಮೋಸ ಮಾಡ್ಬೋದು, ಎಲ್ರೂ ಎಲ್ಲ ಟೈಮಲ್ಲೂ ಮೋಸ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದಿನ ಆ ಮುಖವಾಡ ಕಳಚಿ ಬೀಳಲೇಬೇಕು. ಆ್ಯಂಡ್ ಅದಕ್ಕೆ ಟೈಮ್ ತಗೊಳುತ್ತೆ. ಆ ಟೈಮ್ ಬರೋವರೆಗೂ ನಾವು ಕಾಯಬೇಕು. ಏಜೆ, ನಾನಿಲ್ಲಿ ನಿಮ್ ಟಿಪ್ಸ್ ಕೇಳಕ್ ಬಂದಿಲ್ಲ. ನನ್ಗೆಲ್ಲ ಕಾಣಿಸ್ತಿದೆ, ಎಲ್ಲ ನನ್ ಮುಂದೆ ನಡೀತಾ ಇದೆ. ಆದ್ರೆ ನಿಮಗೇನು ಅರ್ಥ ಆಗ್ತಿಲ್ಲ ಅನ್ನೋದೇ ನನ್ನ ಪ್ರಾಬ್ಲಮ್ಮು. ನಾನು ಎಡವಟ್ಟಿರ್ಬೋದು, ಆದ್ರೆ ನಾನು ಯಾವತ್ತೂ ಎಡವಿಲ್ಲ, ಇದು ಸತ್ಯ. ಆ ದೇವ್ ಬಗ್ಗೆ ಪವಿತ್ರ ಅವ್ರ ಹತ್ರ ಮಾತಾಡಿದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಇದನ್ನ ಇಟ್ಕೊಂಡು ನಾನೇನು ಪ್ರೂವ್ ಮಾಡೋದಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕಮ್ ಆನ್ ಲೀಲಾ, ಟ್ರೈ ಟು ಗೆಟ್ ಮೈ ಪಾಯಿಂಟ್. ನಿನಗೆ ನಾನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ಲ. ಮನೇಲಿ ಇಷ್ಟು ಜನ ಇದ್ದಾರೆ, ಪವಿತ್ರ ನಿನ್ನ ಮುಂದೆ ಮಾತ್ರ ರಿಯಾಕ್ಟ್ ಮಾಡ್ತಾಳ, ಬೇರೆಯವ್ರ ಮುಂದೆ ಯಾರು ರಿಯಾಕ್ಟ್ ಮಾಡಲ್ವಾ? ಅಂಡ್ ಅವಳು ಕಣ್ ಮಿಟಕ್ಸಿದ್ಲು, ಜೋರಾಗಿ ಉಸಿರಾಡಿದ್ಲು. ಇದನ್ನ ಇಟ್ಕೊಂಡು ನಾವು ಮುಂದುವರಿಯಕ್ಕಾಗಲ್ಲ. ಅಯ್ಯೋ ಏಜೆ, ಪವಿತ್ರ ಅವ್ರು ಇಷ್ಟೇ ಮಾಡ್ತಿದ್ರೆ ನಿಮ್ಮ ಹತ್ರ ಹೇಳ್ತಿರ್ಲಿಲ್ಲ. ಅವ್ರು ನನ್ನ ಕೈ ಹಿಡ್ಕೊಂಡಿದ್ದಾರೆ, ದೇವ್ ವಿಷಯ ಮಾತಾಡಿದಾಗ ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ಇದಕ್ಕೆ ನಾನೇ ಸಾಕ್ಷಿ, ನೀವ್ ನಂಬ್ತಿಲ್ಲ ಅಷ್ಟೇ. ಹೇಳು ಮೇಲೆ. ಇವತ್ತೇನೇ ಆಗಲಿ ಪವಿತ್ರ ನನ್ನ ಮುಂದೆ ರಿಯಾಕ್ಟ್ ಮಾಡಲೇಬೇಕು. ನೀನ್ ಹೇಳೋ ಹಾಗೆ ನಿನ್ನ ಮುಂದೆ ರಿಯಾಕ್ಟ್ ಮಾಡ್ತಾಳೆ, ನನ್ನ ಮುಂದೆ ರಿಯಾಕ್ಟ್ ಮಾಡಲೇಬೇಕಲ್ವಾ? ಕಮಾನ್, ಪ್ರೂವ್ ಇಟ್. ಬಾ ನನ್ನ ಜೊತೆ. ಆಗಿರೋ ಸಮಸ್ಯೆಗೆ ಉತ್ತರನ ದೇವತ್ರ ಹುಡುಕ್ತಾ ಇದ್ದೆ, ಆದ್ರೆ ಅದು ಪವಿತ್ರನಲ್ಲಿದೆ ಅಂತ ಗೊತ್ತು. ಆದ್ರೆ ಉತ್ತರನ ಪಡೆಯೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಂತರ ನನಗೇನೇ ಸಮಸ್ಯೆ ಆದ್ರೂ ದಾರಿ ತೋರಿಸ್ತಾ ಇದ್ದಾಳು ನೀನು. ಈಗಲೂ ನೀನೇನಾರು ಒಂದು ದಾರಿ ತೋರಿಸ್ಬೇಕು. ನಿಂತ್ಕೊಳ್ಳಲೆ. ಲೀಲಾ, ದುರ್ಗಾ ಅವ್ರೆ, ಸರು ಹೇಳ್ತಿರೋದು ಅರ್ಧ ಸುಳ್ಳು ಅರ್ಧ ನಿಜ. ಪೂರ್ತಿ ಕೇಳಿ, ನಾನ್ ಹೇಳ್ತೀನಿ. ಕೇಳೋದೆಲ್ಲ ಏನಿಲ್ಲ. ನಡತೆ ಸರಿ ಇಲ್ದಿರೋರ್ನೆಲ್ಲ ನಮ್ಮನೆಯಲ್ಲಿ ಇಟ್ಕೊಂಡಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ಸರು,
ಇನ್ನೊಂದ್ ಮಾತಾಡಿದ್ರೆ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಆಗಲ್ಲ. ನಿಮ್ ಅಣ್ಣಂಗ್ ಕೊಟ್ಟ ಹಾಗೆ ನಿಮ್ಗೂ ಒಂದ್ ಕೊಡ್ಬೇಕಾಗತ್ತಷ್ಟೇ. ಲೀಲಾ, ಯಾರ್ ಮನೇಲಿ ನಿಂತ್ಕೊಂಡು ಯಾರ್ ಬಗ್ಗೆ ಮಾತಾಡ್ತಿದ್ಯಾ? ಅಕ್ಕ, ಮೊದ್ಲು ನಮ್ಮ ಅಣ್ಣ, ಆಮೇಲೆ ನಾನು, ನಾಳೆ ನೀವು ಏಜೆ, ಎಲ್ರೂ ಇವ್ರ ಹತ್ರ ಒದೆ ತಿನ್ಲೇಬೇಕು. ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ಈ ಕೂಡ್ಲೆ ಮನೆ ಬಿಟ್ಟು ಹೋಗ್ತೀನಿ. ಬಾಣ. ಹೆಣ್ಣಿಗೆ ಗೌರವ ಕೊಡೋ ಮನೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರಲ್ಲ, ಇದ ನೀವು ಕೊಡೋ ಗೌರವ? ತಾಳಿ ಕಟ್ಟಿದ್ದೀರಾ ನೀವು ನಂಗೆ. ಇವಳಿಷ್ಟೆಲ್ಲ ಹೇಳ್ತಿದ್ದಾಳೆ, ಏನೋ ಇರ್ಬೋದು ಅಂತ ಕೇಳೋ ವ್ಯವಧಾನನೇ ಇಲ್ಲ ಅಂದ್ರೆ ನೀವು ಮನುಷ್ಯರೇ ಅಲ್ಲ. ಮಾತೆತ್ತಿದ್ರೆ ನನ್ ಸೊಸೆ ಅಂದ್ರು ಅಂತ ತಲೆ ಮೇಲೆ ಹಿಡ್ಕೊಂಡು ಮೆರೆಸ್ತಿರಲ್ಲ. ಇವರೆಲ್ಲ ಎಷ್ಟು ಕೆಟ್ಟ ಲೆವೆಲ್ ಅಲ್ಲಿ ಇಳಿತಾರೆ ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಸೊಸೆಂದಿರ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಮಾತಾಡ್ತೀನಿ. ಏನ್ ಇವರೆಲ್ಲ ದೇವ್ಲೋಕದಿಂದ ಇಳಿದು ಬಂದಿದಾರಾ? ಇವ್ರೆಲ್ಲ ಜೊತೆಲಿ ಹಿಡ್ಕೊಂಡು ಜೇನ್ ಗೂಡು ಅಂತ ಮನೆ ನಮ್ದು ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಕಟ್ಟಿರೋ ಜೇನ್ ಗೂಡ್ಗೆ ಕಲ್ ಹೊಡೆಯುವಂತ ಜನ ಇವರು. ರಿಯಾಲಿಟಿಯಲ್ಲಿ ಒಂದಿನಾನು ಇವ್ರ ಜೊತೆ ಬದುಕಕ್ಕಾಗಲ್ಲ. ನೀವು ಸರಿ ಇಲ್ಲ, ಸೊಸೆಂದ್ರು ಸರಿ ಇಲ್ಲ, ಟೋಟಲ್ ಆಗಿ ಮನೇನೆ ಸರಿ ಇಲ್ಲ. ನಿನ್ನ ಮಾತು ಯೋಚನೆ ನನ್ನ ತನಕ ಇದ್ರೆ ಓಕೆ. ಅದನ್ನು ಮೀರಿ ನನ್ನ ಸೊಸೆಯಂದಿರು ಮನೆತನದವರೆಗೂ ಬಂದಿದೆ ಅಂದ್ರೆ ನಿನ್ನನ್ನು ಸುಮ್ಮನೆ ಬಿಡೋದ ಕಾಲ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಬೇರೆ ದಾರಿನೇ ಇದೆ. ಎಷ್ಟು ಧೈರ್ಯ ಇದ್ರೆ ನೀನು ನನ್ನ ಮನೆನೇ ಹೊಡೆಯಕ್ ನೋಡ್ತೇನೆ. ಏಜೆ, ತಪ್ಪು ಮಾತಾಡ್ತಿದ್ದೀರ ನೀವು. ನನ್ ಮನೆ ಹೊಡಿದಕ್ ಬಂದಿಲ್ಲ. ಹಾಗೊಂದ್ ವೇಳೆ ಹೊಡಿಬೇಕು ಅಂತ ಬಂದಿದ್ರೆ ಏನಾದ್ರೂ ಆಗ್ಲಿ ಅಂತ ಸುಮ್ನೆ ಇರ್ತಿದ್ದೆ. ಅವತ್ ಎಲ್ಲರ ಮುಂದೆ ನಮ್ಮ ಅಪ್ಪ ಅಮ್ಮಂಗ ಅವಮಾನ ಆದಾಗ ನಿಮ್ ಮನೆಗ್ ವಾಪಸ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಜ್ಜಿಗೋಸ್ಕರ ಬಂದೆ ತಾನೆ, ಹೊಡೆದಿರೋ ಮನೆನ ಸರಿ ಮಾಡ್ದೆ ತಾನೆ. ಇದೆಲ್ಲ ಹೇಳೋ ವಿಷಯ ಅಲ್ಲ, ಆದ್ರೆ ನಿಮಗ್ ಗೊತ್ತಿಲ್ವಲ್ಲ, ಅದಕ್ಕೆ ಇರ್ಲಿ ಅಂತ ಹೇಳ್ದೆ. ನೀನ್ ಮಾಡಿರೋದನ್ನ ಯಾರು ಸಾಧನೆ ಅನ್ನಲ್ಲ. ಸಾಧನೆ ಮಾಡ್ಲಿಲ್ಲ ಆದ್ರೂ ಪರವಾಗಿಲ್ಲ, ಆದ್ರೆ ಇವತ್ತು ನೀನ್ ಮಾಡಿದ್ಯಲ್ಲ ಅದು ಮಹಾ ಅಪರಾಧ. ಶುರು ಮನೆ ಬಿಟ್ಟು ಹೋಗಿದ್ರೆ ಒಡೆದೋಗಿರೋ ಮನೆನ ಒಂದ್ ಮಾಡಕ್ಕಾಗ್ತೈತ? ಸರಿ, ನಾನ್ ಮಾಡಿದ್ ತಪ್ಪಲ್ವಾ? ಹಾಗಾದ್ರೆ ನೀವ್ ಮಾಡ್ತಿರೋದೇನು? ಅವನೆಂತ ಕೆಟ್ಟೋನು ಅಂತ ನಿಮಗ್ ಗೊತ್ತಿಲ್ವಾ? ಅವನೇನೇನ್ ಮಾಡ್ಬೋದು ಅಂತ ನಿಮಗ್ ಗೊತ್ತಿಲ್ವಾ? ಸರಿ, ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಕಮ್ಮಿನೇ ಇರ್ಬೋದು, ಆದ್ರೆ ಅದು ತಪ್ಪೆ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಇವತ್ತು ನಿನಗೆ ಗೊತ್ತು ಮಾಡಿಸ್ತೀನಿ. ಅಲ್ಲಿ ತನಕ ಜೈ ಶರತ್. ಏಜೆ ಲೀಲಾ ಕೆನ್ನೆಗೆ ಫಾಟ್ ಪಾ ಕಪಾಳ ಮೋಕ್ಷ. ಎಂತ ಮಜವಾಗಿತ್ತು ಗೊತ್ತಾ ಸೌಂಡು. ಪಾ, ಆ ಸೌಂಡ್ ಅಂತೂ ಎಷ್ಟು ಇಂಪಾಗಿತ್ತು ಅಂದ್ರೆ ಮತ್ತೆ 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 ಕೇಳ್ಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ಶ್ರುತಿ ತಪ್ಪಿತ್ತಷ್ಟೇ, ಆದ್ರೆ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಫಾಟ್ ವಾವ್. ಏಜೆ ಲೀಲಾನ ಧರಧರ ಅಂತ ಹೇಳ್ಕೊಂಡು ಹೋದ. ಇನ್ನು ಅವ್ರಿಬ್ರು ಮನೇಲಿಲ್ಲ. ಅವ್ರಿಬ್ರೇ ಅಲ್ವಾ ನಿನ್ಗೆ ಮಮ್ಮಿ ಡ್ಯಾಡಿ. ನೀನು ಆರೈಕೆ ಮಾಡಿಸ್ಕೊಳೋ ಕೂಸಲ್ವಾ. ಈ ಕೂಸನ್ನು ಮೂಸ್ ನೋಡದೆ ಇರೋ ತರ ಹೊರಟೋದ್ರು. ನಿನಗೆ ನಾನೇ ಗತಿ. ಅಪ್ಪ ಅಮ್ಮ ಇಲ್ದೇ ಇರೋರ್ಗೆ ಏನಂತಾರೆ? ಅನಾಥರು
ಅಂತಾರೆ. ನೀನ್ ಯಾಕೆ ಅನಾಥವಾಗಿ ಬದುಕ್ತೀಯ? ನಡಿ, ರಾಯಲ್ ಆಗಿ ನಿನಗೆ ಸ್ವರ್ಗಕ್ಕೆ ಕಳಿಸ್ತೀನಿ. ನಿನ್ನ ಮುಗ್ಸೋದಕ್ಕೆ ಒಂದು ಸಣ್ಣ ಬ್ರೇಕ್ ಕೊಟ್ಟಿದೆ ಅಷ್ಟೇ. ಆದ್ರೆ ಆ ಸಣ್ಣ ಬ್ರೇಕ್ ಅಲ್ಲಿ ಎಷ್ಟು ಟೆನ್ಷನ್ ಇತ್ತು ನನ್ನ ತಲೆಯಲ್ಲಿ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಅದು ಯಾವ ಟೈಮಲ್ಲಿ ಬಾಯ್ ಬಿಟ್ಬಿಡ್ತೀಯೋ, ನನ್ನ ಬುಡಕ್ ಬೆಂಕಿ ಇಟ್ಬಿಡ್ತೀಯೋ ಅನ್ನೋ ಟೆನ್ಷನ್ ಹೇಗಿರುತ್ತೆ ಗೊತ್ತಾ? ಆದ್ರೆ ಇನ್ಮೇಲೆ ಆ ಟೆನ್ಷನ್ ಇರಲ್ಲ. ನಡಿ, ನಿನಗೆ ಮುಕ್ತಿ ಕೊಡೋ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೀನಿ. ಇವತ್ತು ನಿನ್ನನ್ನ ಹೇಗ್ ಸಾಯಿಸ್ತೀನಿ ಅಂತಂದ್ರೆ, ಪಾಪ ನೋಡ್ದವ್ರೆಲ್ಲ ನನ್ ಪವಿತ್ರನ ಹಣೆ ಬರಹ ಸರಿ ಇಲ್ಲ, ಸಣ್ಣ ವಯಸ್ಸಿಗೆ ಹೋಗ್ಬಿಟ್ಲು ಅಂತ ಗುಳಾಡ್ಬೇಕು, ಹತ್ಕೊಂಡ್ ಚಿರಾಡ್ಬೇಕು, ಹಾಗೆ ಸಾಯಿಸ್ತೀನಿ. ಆದ್ರೆ ನನ್ ಮೇಲೆ ಒಂಚೂರು ಡೌಟೇ ಬರಲ್ಲ. ಯಾಕೆ ಹೇಳು? ಆಕ್ಸಿಡೆಂಟಲ್ ಡೆತ್. ನನ್ ಮೇಲೆ ಒಂಚೂರು ಅನುಮಾನ ಬರೋದೇ ಇಲ್ಲ ಬೇಬಿ. ಹೆಂಗೆ? ಎಷ್ಟು ಆಟ ಆಡಿಸ್ತೀಯಪ್ಪ ನೀನು. ಎಲ್ಲ ಮುಗ್ದೆ ಹೋಯ್ತು ಅಂತಾನೂ ಅನ್ನಿಸ್ತೀಯ, ಕೊನೆಗೆ ನೀನೇ ನಮ್ಮ ಕೈಯನ್ನು ಹಿಡಿತೀಯ. ಏನ್ ಲೀಲೇನಪ್ಪ ನಿಂದು, ಒಂದು ಅರ್ಥನೇ ಆಗಲ್ವಲ್ಲ. ನಾನೇ ಒತ್ತಾಯದಿಂದ ಹೋಗಿ ಅಂತ ಹೇಳಿದ್ರು ಹೊರಗಡೆ ಹೋಗದೆ ಇದ್ದಿದ್ ಮಕ್ಕಳು ಇವತ್ತಾವಾಗೆ ಹೊರಗೆ ಹೋಗಿದ್ದಾರೆ. ಅದು ನನ್ನ ಮಗ ರಾಮ್ ಲೀಲನ ಜೊತೆಲಿ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಎಷ್ಟು ಆಶ್ಚರ್ಯ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರ? ನನ್ ಮಾತ್ ಕೇಳಿ. ಸುಮ್ಮನೆ ಬಾ. ನಾನು ರಾಮ್ ಲೀಲಾನ ಒಂದು ಮಾಡ್ಬೇಕು ಅಂತ ಮನೆಯಿಂದ ಹೊರಗಡೆ ಹೋಗಿ ಕೂತೆ. ಆಗ್ಲೂ ಆಗದೆ ಇದ್ದಿದ್ ಕೆಲ್ಸ ಇವತ್ತು ನಾನು ಕೇಳ್ಕೊಳ್ದೇನೆ ಮಾಡ್ಬಿಟ್ಟಿಯಲ್ಲಪ್ಪ ತಂದೆ. ಏಜೆ ನಿಂತ್ಕೊಳ್ಳಿ. ದೊಡ್ಡ ಮನುಷ್ಯ ಅನ್ಸ್ಕೊಳ್ಳೋದು ನೀವ್ ಹೇಳದ್ನ ಇನ್ನೊಬ್ರು ಕೇಳಿಸ್ಕೊಳ್ಳೋದ್ರಿಂದ ಅಲ್ಲ, ನಾವ್ ಹೇಳದ್ನ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ಇಲ್ಲಿ ನಾನು ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳಕ್ ಬಂದಿಲ್ಲ, ನಿನ್ನ ಸಂಟ ನಾನು ತೋರ್ಸಕ್ ಬಂದಿರೋದು. ಅದೇ ಅಂತ ತಪ್ಪು ನಾನೇನ್ ಮಾಡಿದೀನಿ ಅಂತ ಕೇಳ್ತಾ ಇದ್ದೀನಿ ಏಜೆ. ಇವತ್ತು ನನ್ನ ಸಂಸಾರ ಇಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. 3-4 ಸಂಸಾರ ಒಂದೇ ಸೂರ್ ಕೆಳಗಿದ್ದು ಜಾಯಿಂಟ್ ಫ್ಯಾಮಿಲಿ ಅನ್ನಿಸ್ಕೋಬೇಕು ಅಂದ್ರೆ ಅದನ್ನ ಹೋಲ್ಡ್ ಅಲ್ಲಿದ್ದು ಅಂತ ಒಂದು ಬಿಗಿಯಾದ ಕೈ ಇರಬೇಕು. ನೀನ್ ಇವತ್ತು ಆ ಬಿಗಿಯಾದ ಕೈನೇ ಅಲ್ಲಾಡ್ಸಿದ್ಯಾ. ಯಾವುದೇ ಕಾರಣಕ್ಕೂ ನನ್ನ ಸಂಸಾರನ ಹೊಡೆಯೋದಕ್ಕೆ ನಾನು ಬಿಡಲ್ಲ. ಹೊಡೆಯೋಕೆ ಪ್ರಯತ್ನ ಪಟ್ಟವ್ರನ್ನೂ ಉಳಿಸಲ್ಲ. ಬಾ ನನ್ ಜೊತೆ. ಭಗವಂತ, ನಿನಗೆ ತುಪ್ಪದ ದೀಪ ಹಚ್ಚಲಿಲ್ಲ ಅಂತಂದ್ರೆ ಸಮಾಧಾನನೇ ಇರಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ. ಆದ್ರೆ ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ಶಿಕ್ಷೆ ಆಗಲ್ಲ. ಬಾ. ನನ್ನ ಮಗ ಸೊಸೆ ಮೇಲೆ ನಿನ್ನ ಕೃಪೆ ಆಶೀರ್ವಾದ ಸದಾ ಕಾಲ ಇರ್ಲಿ ದೇವ್ರೆ. ಅವರಿಬ್ರು 100 ಕಾಲ ಚೆನ್ನಾಗಿ ಬಾಳ್ಲಿ. ಲೀಲಾ, ಏನಿದು ಬಿಕ್ಕು ಬರ್ತಾ ಇದೆ? ಏನಿದು ನೀರು ಕುಡಿದ್ರು ಬಿಡ್ತಾ ಇಲ್ಲ? ಯಾರಾದ್ರೂ ನೆನೆಸ್ಕೋತಾ ಇದ್ದಾರ? ಲೀಲಾ ನೆನೆಸ್ಕೋತಾ ಇದ್ದಾಳ?
ಲೀಲಾ ಲೀಲಾ ನನ್ನ ಹತ್ರ ಕಣ್ಣ ಮುಚ್ಚಲ್ಲ ಆಟ ಎಲ್ಲ ಇಟ್ಕೋಬೇಡ. ಮರ್ಯಾದೆಯಿಂದ ನೀನೇ ನನ್ನ ಎದುರಿಗೆ ಬಂದೋ ಸರಿ, ಇಲ್ಲೋ ಅಂದ್ರೆ ಅಪ್ಪ ನಾನು ಉಳಿತೀನೋ ಇಲ್ವಾ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ಇವತ್ತು ಸತ್ತೋದ್ರೆ ಚುಕ್ಕಿನ ಅಮ್ಮನ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ. ಹೌದು, ಇದು ಮಗಳು ನೆನಪಿಸ್ಕೋತಾ ಇರೋದೆ. ತೊಂದರೆ ಇದ್ದಾಳ? ಫೋನ್ ಮಾಡಿ ಕೇಳೋಣ. ಯಾಕೆ ಕಟ್ ಮಾಡಿದ್ಲು? ಬಿಸಿ ಇದ್ದಾಳ ಏನ? ಆಮೇಲೆ ಫೋನ್ ಮಾಡ್ತಾಳೆ. ನಾನ್ ಸರಿಯಾದ ಟೈಮಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನೀವು ಕಾಲ್ ಜಾರಿ ಪವಿತ್ರಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಕಾಮನ್ ಸೆನ್ಸ್ ಇಲ್ವೇನೆ ನಿಮ್ಗೆ? ಪೊಲೀಸ್ ಆಗಿದ್ದೀರಾ, ಸ್ವಲ್ಪ ಸೂಕ್ಷ್ಮಗಳು ಗೊತ್ತಾಗಲ್ವಾ? ಅಲ್ಲ, ಅದು ಗಾಳಿಗೆ ಅಂತ. ಏನ್ ಗಾಳಿಗೆ? ಹೇಗ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಏಜೆ ಇವ್ರನ್ನ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೋತಾ ಇದ್ದಾರೆ. ಅವ್ರು ಇಲ್ದೇ ಇರೋ ಟೈಮ್ ನಲ್ಲಿ ಏನಾದ್ರೂ ಅನಾಹುತ ಆದ್ರೆ ಉತ್ತರ ಕೊಡೋದು ಯಾರು? ರೂಮ್ ಇಂದ ಹೀಗೆ ಎತ್ಕೊಂಡ್ ಬರೋದು ಅಲ್ಲದೆ ಮೆಟ್ಲು ಹಿಡಿತಾ ಇದ್ದೀರಾ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಆಕ್ಚುಲಿ ಅದು ನೀವ್ ಹೀಗ್ ಹೋಗುವಾಗ ನಿಮ್ ಕಾಲ್ ಜಾರಿ ಪವಿತ್ರ ನಿಮ್ ಕೈಯಿಂದ ಸ್ಲಿಪ್ ಆಗಿ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏಜೆ ಏನ್ ಮಾಡ್ಬೋದು ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ಇವಳೊಬ್ಳು ಏಜೆ ತರಾನೇ ಆಡ್ತಾಳೆ. ಜೂನಿಯರ್ ಏಜೆ ಇವಳು. ಅವನಿಲ್ಲ ಅಂತಂದ್ರೆ ಇವಳು ಸಿಕ್ಕಾಕೊಂಡ್ಲು. ಕರ್ಮ. ಇನ್ನೊಂದ್ಸಲ ಹೀಗೆಲ್ಲ ರೂಮಿಂದ ಕರ್ಕೊಂಡ್ ಬಂದ್ರೆ ಸರಿ ಇರಲ್ಲ. ಬೇರೆ ತರನೇ ನಡ್ಕೋಬೇಕಾಗತ್ತೆ. ಏನಕ್ಕ ಇದು? ಲೀಲಾ, ಎಲ್ಲಿ ಹೋಗಿದ್ರಿ? ಏನ್ ಲೀಲಾ? ಲೀಲಾ, ಏನ್ ಇವಳು ರಿಪ್ಲೈ ಮಾಡೋದಿರ್ಲಿ, ರಿಯಾಕ್ಟ್ ಕೂಡ ಮಾಡ್ಲಿಲ್ಲ. ಅಕ್ಕ, ಇವಳು ಹೀಗಿದ್ದಾಳೆ ಅಂದ್ರೆ ಏನೋ ಆಗ್ಬಾರ್ದೆ ಆಗಿದೆ ಅಂತ ಅರ್ಥ. ಇವರಿಬ್ರು ಮಧ್ಯೆ ಏನ್ ನಡೆದಿದೆ ಅಂತ ನಮಗ್ ಗೊತ್ತಾದ್ರೇನೆ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಕ್ಕಾಗೋದು. ಅಕ್ಕ, ನೀವೇನು ಯೋಚನೆ ಮಾಡಬೇಡಿ. ಅದನ್ನ ನಾನು ಲಕ್ಷ್ಮಿ ಅಕ್ಕ ಮಾಡ್ತೀವಿ. ಏನಾಗಿದೆ ಅಂತ ನಾವು ತಿಳ್ಕೊತೀವಿ. ಯಾವುದೇ ಕಾರಣಕ್ಕೂ ನನ್ನ ಸಂಸಾರನ ಹೊಡೆಯೋದಕ್ಕೆ ನಾನು ಬಿಡಲ್ಲ. ಹೊಡೆಯೋಕ್ಕೆ ಪ್ರಯತ್ನ ಪಟ್ಟವ್ರನ್ನ ಉಡ್ಸಲ್ಲ. ಮರ್ಯಾದೆಯಿಂದ ನೀನೇ ನನ್ನ ಎದುರಿಗೆ ಬಂದೋ ಸರಿ, ಇಲ್ಲೋ ಅಂದ್ರೆ ನನ್ನ ಜೀವನದಲ್ಲಿ ಇಂಥ ಕೆಟ್ಟ ದಿನ ಯಾವತ್ತೂ ನೋಡಿರ್ಲಿಲ್ಲ. ಅಪ್ಪನೋ ಅಮ್ಮನೋ ತಾತನೋ ಅಜ್ಜಿನೋ ಮಾಡಿರೋ ಪುಣ್ಯ ಅನ್ಸುತ್ತೆ ಬದುಕೋಬಿಟ್ಟೆ. ಅಕಸ್ಮಾತ್ ಏಜೆ ಅನ್ಕೊಂಡಾಗ ಏನಾದ್ರು ಮಾಡ್ಬಿಟ್ಟಿದ್ರೆ ಏನಾಗ್ತಿತ್ತು ನನ್ ಗತಿ? ಅಪ್ಪ, ಹೇಗೋ ಬದುಕೊಂಬಿಟ್ಟೆ.
ಏಜೆ ಬಿಡಿ ಏಜೆ ಪ್ಲೀಸ್. ಅದಕ್ಕೆ ನನ್ನ ಪ್ರಾಣದ ಭಿಕ್ಷೆ ಕೇಳ್ಕೊಂಡು ನಿಮಗೆ ಫೋನ್ ಮಾಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ನಿಮ್ಮ ಪ್ರಾಣಕ್ಕೆ ಯಾವ ತೊಂದರೆನೂ ಆಗಲ್ಲ. ಅದಕ್ಕೆ ನಾನು ಜವಾಬ್ದಾರಿ. ಅಯ್ಯೋ, ಅಲ್ಲೆಲ್ಲೋ ಇರೋ ನೀವು ಮನೇಲಿರೋ ನನಗೆ ಹೇಗ್ರಿ ಸೆಕ್ಯೂರಿಟಿ ಕೊಡಕ್ ಸಾಧ್ಯ? ನೋಡಿ ಲೀಲಾ ಅವರೇ, ಒಬ್ಬ ಕೊಲೆಗಾರ ಕೊಲೆ ಮಾಡೋದಕ್ಕಿಂತ ಮುಂಚೆ ತನ್ನ ಸುತ್ತಮುತ್ತ ಯಾರಿದ್ದಾರೆ, ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡ್ತಾನೆ. ನೋಡಿ, ನೀವು ಒಬ್ಬರೇ ಸಿಗೋಕೆ ಹೋಗ್ಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮನೆಯವ್ರ ಜೊತೆ ಇರಿ. ಆಗ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಟೈಮ್ ನೋಡ್ಕೊಂಡು ನಾನೇ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಯಾವ ತೊಂದರೆನೂ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಟೇಕ್ ಕೇರ್ ಅಂತ ಹೇಳ್ತಿದ್ರಲ್ಲ, ಯಾಕೆ? ನಾನು ಹೇಳ್ದೆ ತಾನೆ ಏನೂ ಆಗಲ್ಲ ಅಂತ. ಬಟ್ ಸಾಧ್ಯವಾದಷ್ಟು ಏಜೆಗೆ ಒಂಟಿಯಾಗಿ ಸಿಗೋದನ್ನ ಅವಾಯ್ಡ್ ಮಾಡಿ. ಓಕೆ? ಅಯ್ಯೋ ದೇವ್ರೆ, ಒಂಟಿಯಾಗಿ ಸಿಗೋ ತರ ಮಾಡ್ಬೇಡಪ್ಪ ಪ್ಲೀಸ್. ಅತ್ತೆ, ಅತ್ತೆ, ಬೆಳಗ್ಗೆ ಏನೋ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡಿ. ಆದ್ರೆ ನಾವಂತೂ ನಿಮಗದು ಏನಾಗ್ಬಿಡುತ್ತೋ ಏನೋ ಅಂತ ಭಯದಲ್ಲೇ ಇದ್ವಿ. ಏಜೆ ನಿಮ್ಮನ್ ಎಲ್ಲಿಗೆ ಕರ್ಕೊಂಡು ಹೋಗಿದ್ರು? ಅಲ್ಲೇನ್ ನಡೀತು? ಇವಳೊಬ್ಳು ಚುರ್ ಅಂದ್ರೆ ನಂಗೊಂದು ದೋಸೆ ಅಂತ ಓಡ್ ಬಂದ್ಬಿಡ್ತಾಳೆ. ಅಷ್ಟೆಲ್ಲಾ ಡ್ರಾಮಾ ಮಾಡಿ ಜಗಳ ಮಾಡಿ ಈಗ ಬಂದಿರೋದ್ ನೋಡು. ಮಾಡ್ತೀನಿ ಇವಳಿಗೆ. ನಾವ ಸರು, ನಂಗೆ ಆಕ್ಚುಲಿ ಹೇಳಕ್ಕೆ ಒಂಥರ ಆಗುತ್ತೆ, ಆದ್ರೂ ಹೇಳ್ತೀನಿ. ಏಜೆ ನನ್ನ ಲಿಟಲ್ ಹನಿಮೂನಿಗೆ ಕರ್ಕೊಂಡು ಹೋಗಿದ್ರು. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಆ ತಂಪಾದ ಗಾಳಿ, ಅಬ್ಬಬ್ಬಾ, ಅದನ್ನೆಲ್ಲ ಬಿಟ್ಟು ಬರಕ್ಕೆ ಮನ್ಸಾಗಿಲ್ಲ ನನ್ಗೆ, ಗೊತ್ತಾ? ನಿಜ ಹೇಳಿ ಪರವಾಗಿಲ್ಲ. ಹನಿಮೂನ್ ಕರ್ಕೊಂಡು ಹೋಗೋ ಆಗಿದ್ದಿದ್ರೆ ಕೋಪದಲ್ಲಿ ಹೇಳ್ಕೊಂಡು ಹೋಗ್ತಿದ್ರಾ? ಹಾ, ಅದೇ ಟ್ವಿಸ್ಟು. ಹನಿಮೂನ್ ಅಂತ ಹೋದ್ರೆ ನಮ್ ಜೋಡಿಗೆ ದೃಷ್ಟಿ ಆಗತ್ತಲ್ವಾ, ಅದಕ್ಕೆ ಜಗಳ ಮಾಡೋ ತರ ಮಾಡಿ ಪ್ರೀತಿಯಿಂದ ಸ್ವಲ್ಪ ಜೋರಾಗಿ ಕೆನ್ನೆ ಸವರಿ ಕರ್ಕೊಂಡು ಹೋದ್ರು. ಗೊತ್ತಾಯ್ತಾ? ಹೋಗೀಗ. ಇವಳೊಬ್ಳು ಬೇರೆಯವ್ರ ಜೀವನದಲ್ಲಿ ಮೂಗ್ ತೂರ್ಸೋದೇ ಆಯ್ತು. ನನ್ ಟೆನ್ಷನ್ ನನ್ಗೆ. ಅಯ್ಯೋ ದೇವ್ರ. ಹೌದಮ್ಮ, ತುಂಬಾ ಮುಖ್ಯವಾದ ವಿಷಯನೇ. ಲೀಲಾನು ಬಂದ್ಬಿಡ್ಲಿ, ಒಟ್ಟಿಗೆ ಹೇಳ್ತೀನಿ. ಅಜ್ಜಿ, ಅವರು ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ. ವಿಷಯ ಏನು ಅಂತ ನಮಗ್ ಹೇಳಿರಿ, ನಾವು ಅವ್ರಿಗೆ ಹೇಳ್ತೀವಿ. ಈ ವಿಷಯಕ್ಕೆ ಲೀಲಾನೇ ತುಂಬಾ ಮುಖ್ಯ. ಸಾರಿ 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 ಅಜ್ಜಿ, ಲೇಟ್ ಆಯ್ತು. ಏನ್ ವಿಷಯ? ನೋಡಿ ಬಾ, ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನಾಳೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ. ಪೂಜೆ ಅಂದ್ರೇನೆ ಹೆಣ್ಮಕ್ಳಿಗೆ ಒಂದು ಹಬ್ಬ. ಅದರಲ್ಲೂ ಲಕ್ಷ್ಮೀ ಪೂಜೆ ಅಂದ್ರೆ ಸಂಭ್ರಮನ ಸಂಭ್ರಮ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಸೇರ್ಕೊಂಡು ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಗೆ ಸಂಜೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ಕೊಂಬಿಡಿ, ಆಯ್ತಾ? ಅಜ್ಜಿ, ವಿಷಯ ನಂಗೆ ತಲುಪ್ತಲ್ಲ, ಯು ಡೋಂಟ್ ವರಿ, ಎಲ್ಲ ನಾನು ನೋಡ್ಕೋತೀನಿ. ಅತ್ತೆ, ಅಜ್ಜಿ ಹೇಳಿರೋದು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಪೂಜೆ ಮಾಡಿ ಅಂತ, ನಿಮ್ಮೊಬ್ರಿಗೆ ಅಲ್ಲ. ಕ್ರೆಡಿಟ್ಸ್ ನಿಮ್ಮೊಬ್ರಿಗೆ ಸೇರ್ಬೇಕಾಗಿಲ್ಲ, ನಾವು ಇದೀವಿ, ನೆನ್ಪಿರ್ಲಿ. ದೇವ್ರ ಕೆಲ್ಸದಲ್ಲೆಲ್ಲ ಕ್ರೆಡಿಟು ಗಿಡಿಟು ಅಂತೆಲ್ಲ ಏನಮ್ಮ, ಎಲ್ರೂ ಸೇರ್ಕೊಂಡ್ ಮಾಡಿ. ಆದ್ರೆ ಒಂದ್ ವಿಷಯ, ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಪೂಜೆ ದಿನ ನಾವೊಂದು ಸಂಕಲ್ಪ ಮಾಡ್ಕೋತಿದ್ದೆ. ಈ ವರ್ಷನೂ ಹಾಗೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅಮ್ಮನ ದಯೆಯಿಂದ ಅದೆಲ್ಲ ನೆರವೇರ್ಬಿಟ್ರೆ ಸಾಕು. ಈ
ಈ ವರ್ಷದ ಸಂಕಲ್ಪ ಏನು ಅಂತ ಕೇಳ್ಬೋದಾ ಅಜ್ಜಿ? ಕೇಳಬಹುದು, ಆದ್ರೆ ಈಗ ನಾ ಅದನ್ನ ಹೇಳೋದಿಲ್ಲ. ನಾಳೆ ವರಮಹಾಲಕ್ಷ್ಮಿ ಪೂಜೆ ಆಗ್ಲಿ, ಆಮೇಲೆ ಎಲ್ರ ಮುಂದೆನೂ ಹೇಳ್ತೀನಿ, ಆಯ್ತಾ? ಆಯ್ತಾಯ್ತು, ನಾಳೆ ಬೆಳಿಗ್ಗೆ ಎಲ್ಲ ಬೇಗ ವ್ಯವಸ್ಥೆ ಮಾಡ್ಕೊಳ್ಳಿ, ಆಯ್ತಾ? ಕರ್ಮ, ನನ್ ಟೆನ್ಷನ್ ನನ್ಗೆ, ನೀವು ಒಳ್ಳೆ. ಮೇಡಮ್, ನಾನು ಅಬ್ಸರ್ವ್ ಮಾಡ್ತಾನಿದ್ದೀನಿ, ಇತ್ತೀಚೆಗೆ ನೀವು ಸಿಕ್ಕಾಪಟ್ಟೆ ಹೆದರ್ತಿದ್ದೀರಾ. ಎನಿ ಪ್ರಾಬ್ಲಮ್? ಅಲ್ಲ, ಆತರ ಸಮಸ್ಯೆ ಇದ್ರೆ ಏನಾದ್ರು ಹೇಳಿ. ನನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಏಜಿ ಸರ್ಗೆ ಹೇಳಿ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಮ್ ಬಾಸೇ ನಂಗೆ ದೊಡ್ಡ ಸಮಸ್ಯೆ. ಏನಾದ್ರು ಅಂದ್ರ? ಮೇಡಮ್, ಪ್ರತಿ ವರ್ಷ ಅಜ್ಜಿ ಪೂಜೆ ದಿನ ಒಂದು ದೊಡ್ಡ ಸಂಕಲ್ಪ ಮಾಡ್ತಿದ್ರು. ಅದೇ ತರ ಈ ವರ್ಷ ಕೂಡ ಒಂದು ದೊಡ್ಡ ಸಂಕಲ್ಪ ಮಾಡಿದ್ದಾರೆ. ಅದೇನಂತ ಕೇಳಿದ್ರೆ ಮಾತ್ರ ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಆ ಸಂಕಲ್ಪನ ದೇವರು ಈಡೇರಿಸಿದ್ರೆ ಸಾಕು. ನಿಮ್ದು ಬರೀ ಬಿಲ್ಡಪ್ ಆಯ್ತು, ಅದೇನು ಅಂತ ಹೇಳ್ಬಾರ್ದಾ? ಚೀ ಹೋಗಿ ಮೇಡಮ್, ಎಲ್ಲ ನನ್ ಬಾಯಲ್ಲೇ ಕೇಳ್ಬೇಕಂತಿದ್ದೀರಲ್ಲ, ನಂಗೆ ನಾಚಿಕೆ ಆಗುತ್ತೆ. ದೇವ್ರ ಹತ್ರ ಬೇಡ್ಕೊಳ್ಳುವಾಗ ಆಗದೆ ಇರೋ ನಾಚಿಕೆ ನನ್ನ ಹತ್ರ ಹೇಳ್ಬೇಕಾದ್ರೆ ಯಾಕಾಗುತ್ತೆ? ಅದು ಆಮೇಲೆ ಅಜ್ಜಿ ಬಂದು ಹೇಳ್ತಾರೆ, ಅಲ್ಲಿವರೆಗೂ ವೇಟ್ ಮಾಡಿ. ಅದೇನಂತ ಗೊತ್ತಾದ್ಮೇಲೆ ನಿಮ್ ಕೆನ್ನೆ ಕೆಂಪಾಗುತ್ತೆ, ಕಣ್ಣು ಅರಳುತ್ತೆ. ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಮುದ್ದಾಗ ಅಲಂಕಾರ ಮಾಡಿದೀಯಾ. ಹೆಂಗೆ ನಾವು? ನೀನ್ ಯಾವಾಗ್ಲೂ ನನಗ್ ಬೆಸ್ಟ್ ಬೆಸ್ಟ್ ಬೆಸ್ಟ್. ಏನ್ ಗೊತ್ತೇ ನಮ್ಮಲ್ಲಿಲ್ಲ, ದೇವ್ರ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಮಾತ್ರ ಅಲಂಕಾರ ಆದ್ಮೇಲೆ ದೇವಿ ಮುಖದಲ್ಲಿ ಮುದ್ದಾದ ನಗು ಕಾಣುತ್ತೆ. ಅಕಸ್ಮಾತ್ ಯಾರ್ದಾದ್ರೂ ಒತ್ತಾಯಕ್ಕೋ ಕಾಟಾಚಾರಕ್ಕೋ ಮಾಡಿದ್ರೆ ಅಲಂಕಾರ ಆದ್ಮೇಲೆ ದೇವಿ ಮುಖದಲ್ಲಿ ಉಗ್ರ ರೂಪ ಕಾಣುತ್ತೆ. ಪೂಜೆ ಆದ್ಮೇಲೆ ಅಮ್ಮನಿಗೆ ದೃಷ್ಟಿ ತೆಗೆದ್ಬಿಡು. ಸರಿ ಅಜ್ಜಿ. ಅಕ್ಕ, ನಮ್ಮನೆಗೆ ಒಳ್ಳೆ ದೃಷ್ಟಿ ಬೊಂಬೆ ತರ ಇದ್ದಾಳೆ, ಇವಳ ಕೈಲಿ ಬೇರೆ ದೃಷ್ಟಿ ತೆಗಿಸ್ಬೇಕಂತೆ. ಏನಕ್ಕ ಇದು? ಸುಮ್ನಿರು ಲಕ್ಷ್ಮಿ, ಈಗ ದೃಷ್ಟಿ ಇವಳು ತೆಗಿಲಿ, ಮುಂದೆ ಒಂದಿನ ಇವಳನ್ನೇ ಈ ಮನೆಯಿಂದ ತೆಗಿಯೋ ಹಾಗೆ ನಾವೇನಾದ್ರೂ ಸೃಷ್ಟಿ ಮಾಡೋಣ. ಹಾ, ಟೈಮ್ ಆಗ್ತಿದೆ, ಪೂಜೆ ಮಾಡ್ಬಿಡೋಣ. ರಾಮೇಲಿ ಕಾಣಿಸ್ತಾ ಇಲ್ಲ? ಅಜ್ಜಿ, ಅವ್ರ್ಯಾಕೆ? ಇದು ಲೇಡೀಸ್ ಮಾಡೋ ಪೂಜೆ ಅಲ್ವಾ, ಅವರೆಲ್ಲ ಬೇಡ ಬಿಡಿ. ಅಯ್ಯೋ ದೇವ್ರೆ, ದೇವ್ರ ಪೂಜೆಯಲ್ಲಿ ಲೇಡೀಸು ಜೆಂಟ್ಸ್ ಅಂತೆಲ್ಲ ಇಲ್ಲಮ್ಮ, ಹೋಗಿ ಕರ್ಕೊಂಬ. ಝೂನಲ್ಲಿ ಹುಲಿ ನೋಡಕ್ಕೆ ಭಯ ಪಡೋಳು ನಾನು, ಅಂಥದ್ರಲ್ಲಿ ಹುಲಿ ಬೋನಿಗೆ ಹೋಗಿ ತಿಂಡಿ ಮಾಡಕ್ ಬಾ ಅಂತ ಕರ್ದಂಗಾಯ್ತು. ನಾನು ಹೋಗಲ್ಲಪ್ಪ. ಅಜ್ಜಿ, ವಿಶ್ವರೂಪ್ ಹೋಗಿದ್ದಾರೆ ಕರಿಯಕ್ಕೆ. ಹಾಗಿದ್ರೆ ಸರಿ, ಎಲ್ರು ಬಂದ್ ಕೂಡ್ಲ ಪೂಜೆ ಶುರು ಮಾಡೋಣ. ಏನಕ್ಕೆ ನೋಡ್ತೀಯ ಅಂತ ಹೇಳಿದ್ರೆ ಜನ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೋತಾರೆ ಸರ್. ಹಾಗೊಂದು ವೇಳೆ ಇನ್ಕೆ ನೋಡೋದಿದ್ರೆ ಅದು ಲೀಲಾ ಮೇಡಮ್ ಮಾಡಬಹುದು ಸರ್. ಈ ಆಟದಲ್ಲಿ ನಾನಿಲ್ಲ. ನೀನ್ ಏನ್ ಹೇಳ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಾ ಇದೆಯಾ? ಏನ್ ಬಂದ್ ವಿಷಯ? ಸರ್, ಅದು ಪೂಜೆಗೆ ಎಲ್ಲ ರೆಡಿ, ಎಲ್ರು ರೆಡಿ, ನಿಮ್ಮೊಬ್ರಿಗೋಸ್ಕರ ಕಾಯ್ತಿದ್ದಾರೆ. ನೀವು ಬಂದ್ರೆ ಪೂಜೆ ಶುರು ಮಾಡ್ಬಿಡೋದೆ. ಸರಿ, ನಡಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನನ್ನ ಮನ್ಸಲ್ಲಿ ಏನಿದೆ ಅಂತ ನಿಮ್ಮ ಹತ್ರ ಹೇಳ್ಬೋದಾ ಸರ್? ಸರ್, ನೀವು ಈ ಜುಬ್ಬದಲ್ಲಿ ರಿಸೆಪ್ಷನ್ಗೂ ಹೋಗೋಕ್ಕಿಂತ ಮುಂಚೆ ಮದುಮಗ ಹೇಗಿರ್ತಾರೆ ಸೇಮ್ ಟು ಸೇಮ್ ಹಂಗೇನೆ ಕಾಣಿಸ್ತಿದ್ದೀರಾ ಸರ್. ನೀವು ಈ ಬಟ್ಟೆಯಲ್ಲಿ ಏನಾದ್ರು ಹೊರಗಡೆ ಹೋದ್ರೆ ಹುಡುಗಿರೆಲ್ಲ ನಿಮ್ ಹಿಂದೆನೇ ಬಂದ್ಬಿಡ್ತಾರೆ ಸರ್. ಅವಾಗ ನೀವು ಹುಡುಗಿರ್ ಮಧ್ಯೆ ಸೇಮ್ ಕೃಷ್ಣನ್ ತರನೇ ಕಾಣಿಸ್ತೀರ ಸರ್. ಆ ಗೋಪಿಕೆಯರ ಮಧ್ಯೆ ಲೀಲಾ ಮೇಡಮ್ ಸೇರ್ಕೊಂಡ್ರೆ ಸೇಮ್ ರಾಧೆ ತರನೇ ಕಾಣಿಸ್ತೀರಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.